Hello everybody, this is Divyashri. Welcome to Literary Canon. As you know that I have started the new series for UGC as well as KSET, that is 10 minutes 10 PYQ with detailed explanation. Without further ado, let's start the class. First question on the screen. Which of the following works cannot categorized under post-colonial theory? ಓಕೆ ಪೋಸ್ಟ್ ಕೊಲೋನಿಯಲ್ ಥಿಯರಿ ಕೆಳಗಡೆ ಯಾವ ವರ್ಕ್ಸ್ ಬರುತ್ತೆ ಯಾವ್ದು ಬರಲ್ಲ ಅಂತ ಕೇಳ್ತಿರೋದು. ಇಲ್ಲಿ ಕೇಳಿದ್ರೆ ಕೆನಾಟ್ ಬಿ ಕ್ಯಾಟಗರೈಸ್ಡ್ ಆಯ್ತಾ, ಅದು ಯಾವ್ದು ಬರಲ್ಲ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಫಸ್ಟ್ ಒನ್ ನೇಷನ್ ಅಂಡ್ ನರೇಷನ್, ಸೆಕೆಂಡ್ ಒನ್ ಓರಿಯೆಂಟಲಿಸಮ್, ಥರ್ಡ್ ಒನ್ ಡಿಸಿಪ್ಲಿನ್ ಅಂಡ್ ಪನಿಷ್, ಫೋರ್ತ್ ಒನ್ ವೈಟ್ ಮೈಥಾಲಜೀಸ್. ಎಸ್, ನೇಷನ್ ಅಂಡ್ ನರೇಷನ್ ರಿಟನ್ ಬೈ ಹೋಮಿಕೆ ಭಾಭಾ. ಓಕೆ, ಹೋಮಿಕೆ ಭಾಭಾ. ಓಕೆ, ಓರಿಯೆಂಟಲಿಸಮ್ ರಿಟನ್ ಬೈ ಎಡ್ವರ್ಡ್ Said. Then white mythologies written by Robert J.C. Young, and discipline and punish written by Michel Foucault. Okay, so Homike Bhabha, Edward Said and Robert J.C. Young basically comes under post-colonial theory. Okay, but Discipline and Punish written by Michel Foucault, he comes under post-structuralism. Okay, so hagagi the answer is C. Okay, so Michel Foucault Discipline and Punish post-structuralism ಬಗ್ಗೆ ಹೇಳ್ತಾ ಹೋಗ್ತಾರೆ. Actually this is talking about modern penal system ಬಗ್ಗೆ ಹೇಳ್ತಾ ಹೋಗ್ತಾರೆ. ಆಯ್ತಾ, ಮಾಡರ್ನ್ ಪಿನಲ್ ಸಿಸ್ಟಮ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಇವಲ್ಯೂಷನ್ ಆಫ್ ಪವರ್ ಆ್ಯಂಡ್ ಸೋಷಿಯಲ್ ಕಂಟ್ರೋಲ್ ಇನ್ ವೆಸ್ಟರ್ನ್ ಸೊಸೈಟೀಸ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆಯ್ತಾ, ಹೇಗೆ ಪವರ್ ಹುಟ್ಕೊಳ್ತು ಆ್ಯಂಡ್ ಸೋಷಿಯಲ್ ಕಂಟ್ರೋಲ್ ಬಗ್ಗೆ ವೆಸ್ಟರ್ನ್ ಸೊಸೈಟೀಸಲ್ಲೇ ಏನಂತ ಹೇಳ್ತೀವಿ ಸೋಷಿಯಲ್ ಕಂಟ್ರೋಲ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದು ಪೋಸ್ಟ್ ಸ್ಟ್ರಕ್ಚರಲಿಸಮ್ ಅಲ್ಲಿ ಬರೋಂಥದ್ದು. ಸೊ ರೆಸ್ಟ್ ಆಫ್ ದೆಮ್ ಯಾವ್ದ್ರಲ್ಲಿ ಬರುತ್ತೆ, ಪೋಸ್ಟ್ ಕೊಲೋನಿಯಲ್ ಥಿಯರಿಯಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡೋಣ. Locke's, John Locke's, right? John Locke's essay concerning human understanding is a classic statement of dash philosophy: aesthetic, empiricist, nationalist, and realist. Answer is empiricist philosophy. Okay, this is basically a foundational text for British empiricism anta helbodu. Illi actually he talks about tabula rasa. Okay, so very important, ಕೇಳಿದರೆ questions ಅನ್ನ tabula rasa ಬಗ್ಗೆ ಹೇಳ್ತಾ ಹೋಗ್ತಾರೆ. That means blank slate. ಓಕೆ, ಬ್ಲ್ಯಾಂಕ್ ಸ್ಲೇಟ್. ಅವ್ರು ಹೇಳ್ತಾರೆ ಎಟ್ ಬರ್ತ್ ಮಗುಗೆ ಏನಂತಂದ್ರೆ ಎಟ್ ಬರ್ತ್ ಅಲ್ಲಿ ಏನಿರುತ್ತೆ, ಲೈಕ್ ಅವರ ಮೈಂಡ್ ಅನ್ನೋದಿದೆಯಲ್ಲ ಬ್ಲ್ಯಾಂಕ್ ಸ್ಲೇಟ್ ಇದ್ದ ಹಾಗೆ. ಅಂಡ್ ಆಲ್ ನಾಲೆಜ್ ಇಸ್ ಡಿರೈವ್ ಫ್ರಮ್ ಸೆಕೆಂಡ್ರಿ ಎಕ್ಸ್ಪೀರಿಯನ್ಸಸ್. ಆಯ್ತಾ, ಸೆನ್ಸರಿ ಎಕ್ಸ್ಪೀರಿಯನ್ಸ್, ನಾಟ್ ಸೆಕೆಂಡ್ರಿ ಎಕ್ಸ್ಪೀರಿಯನ್ಸ್, ಸೆನ್ಸರಿ ಎಕ್ಸ್ಪೀರಿಯನ್ಸ್ ಇಂದ ನಾಲೆಜ್ಗಳು ಬರ್ತಾ ಹೋಗುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ಏನಂತ ಹೇಳ್ತೀವಿ, ಮಗು ಹುಟ್ಟಬೇಕಾದ್ರೆ ಅವರ ಮೈಂಡ್ ಅನ್ನೋದು ಟ್ಯಾಬ್ಯುಲಾ ರಸ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಪವರ್ circulates in all direction to form all the social levels at all the time. Who said this? Okay, ಪವರ್ ಅನ್ನೋದಿದೆಯಲ್ಲ, ಈ ಕಾನ್ಸೆಪ್ಟ್ ಬಗ್ಗೆ ಜಾಸ್ತಿ ಮಾತಾಡಿದ ಯಾರು, ಮಿಶೆಲ್ ಫುಕೋ. ವೆರಿ ಇಂಪಾರ್ಟೆಂಟ್. ಈ ಲಾಸ್ಟ್ ಕ್ವೆಶನ್ಸ್ ಎಲ್ಲ ನಾವು ನೋಡಿದ್ವಿ. ಪೋಸ್ಟ್ ಸ್ಟ್ರಕ್ಚರಲಿಸಮ್ ಅಲ್ಲಿ ಡಿಸಿಪ್ಲಿನ್ ಅಂಡ್ ಪನಿಷ್ ದ ವರ್ಕ್ ಆಫ್ ಮಿಶೆಲ್ ಫುಕೋ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದೆ ನಾನು, ಪಿನಲ್ ಸಿಸ್ಟಮ್ ಬಗ್ಗೆ ಹೇಳ್ತಾ ಹೋಗ್ತಾರೆ, ಇವಲ್ಯೂಷನ್ ಆಫ್ ಪವರ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ದ ಪವರ್ ಬಗ್ಗೆ ಮಾತಾಡಿದ ಯಾರು, ಮಿಶೆಲ್ ಫುಕೋ. ಓಕೆ, ಇಲ್ಲಿ ಏನಾಗತ್ತೆ ಅಂದ್ರೆ ಹಿಯರ್ ಹಿ ಟಾಕ್ಸ್ ಅಬೌಟ್ ದ ಥಿಯರಿ ಆಫ್ ಬೇಸಿಕಲಿ ಕ್ಯಾಪಿಲರಿ ಪವರ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಆಯ್ತಾ, ದಟ್ ಮೀನ್ಸ್ ಹಿ ಆರ್ಗ್ಯೂಡ್ ದ್ಯಾಟ್ ಪವರ್ ಈಸ್ ನಾಟ್ ಜಸ್ಟ್ ಟಾಪ್ ಡೌನ್ ಫೋರ್ಸ್. ಆಯ್ತಾ, ಅವರು ಪವರ್ ಅನ್ನೋದಿದೆಯಲ್ಲ, ಇಟ್ಸ್ ನಾಟ್ ಜಸ್ಟ್ ಅ ಟಾಪ್ ಡೌನ್ ಫೋರ್ಸ್, ಬಟ್ ಇಟ್ ಎಕ್ಸಿಸ್ಟ್ ಎವ್ರಿವೇರ್. ಲೈಕ್ ಫಾರ್ ಎಕ್ಸಾಂಪಲ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು ಅಥವಾ ಸೋಷಿಯಲ್ ಇಂಟ್ರಾಕ್ಷನ್ಸ್ ಅಲ್ಲಿ ಇರ್ಬೋದು, ಇದ್ದೇ ಇರುತ್ತೆ. ಆಯ್ತಾ, ಪವರ್ ಅನ್ನೋದು ಈಗ ನೋಡಿ ರಿಲೇಶನ್ಶಿಪ್ ಅಂತ ತಗೊಳ್ಳೋಣ. ರಿಲೇಶನ್ಶಿಪ್ ಅಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಅಂಡ್ ವೈಫ್ ಇದ್ರೆ ವೈಫ್ ಹಸ್ಬೆಂಡ್ ಸ್ವಲ್ಪ ಅಪ್ಪರ್ ಹ್ಯಾಂಡ್ ಆಗಿರ್ತಾರೆ, ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಈಗ ನಾವು ಒಂದ್ ಮನೇಲಿ ಜಾಯಿಂಟ್ ಫ್ಯಾಮಿಲಿ ಅಂತ ಅನ್ಕೊಳ್ಳೋಣ, ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಇರ್ತಾರೆ, ಅವರಿಗೆ ಜಾಸ್ತಿ ಪವರ್ ಇರುತ್ತೆ ಅಲ್ವಾ? ಇವನ್ ಏನಂತ ಹೇಳ್ತೀವಿ, ಸೋಷಿಯಲ್ ಇಂಟ್ರಾಕ್ಷನ್ಸ್ ಅಲ್ಲೂ ಕೂಡ ಇರುತ್ತೆ ಅಲ್ವಾ? ಸೊ ಕೆಲವರು ಸೋಷಿಯಲ್ ಇಂಟ್ರಾಕ್ಷನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕೆಲವರಿಗೆ ಅಪ್ಪರ್ ಹ್ಯಾಂಡ್ ಇರುತ್ತೆ. ಈಗ ನಾವು ಮಾತಾಡ್ತಿರ್ಬೇಕಾದ್ರೆ ಒಬ್ರು ತುಂಬಾ ಸ್ಟ್ರಾಂಗ್ ಆಗಿ ಆರ್ಗ್ಯುಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ದಟ್ ಹೋಲ್ ಪವರ್ ವಿತ್ ದೆಮ್ ಅಂತ ಹೇಳ್ಬೋದು. ಸೊ ಇದನ್ನ ನಾವ್ ಏನಂತ ಹೇಳ್ತೀವಿ, ಮಿಶೆಲ್ ಫುಕೋ ಅವರ ಕಾನ್ಸೆಪ್ಟ್ ಆಫ್ ಪವರ್. ಆಯ್ತಾ, ಸೊ ದಿಸ್ ಈಸ್ ಬೇಸಿಕಲಿ ಏನಂತ ಹೇಳ್ತೀವಿ, ಪವರ್ ಸರ್ಕ್ಯುಲೇಟ್ಸ್ ಇನ್ ಆಲ್ ಡೈರೆಕ್ಷನ್, ದಿಸ್ ಲೈನ್ ಸೆಡ್ ಬೈ ಹೂಮ್, ಬೇಸಿಕಲಿ ಮಿಶೆಲ್ ಫುಕೋ. ನೆಕ್ಸ್ಟ್ ಹೋಗೋಣ. ದ ಡ್ರಾಮ್ಯಾಟಿಕ್ ಸ್ಟ್ರಕ್ಚರ್ ಆಫ್ ರಿಸ್ಟೋರೇಷನ್ ಕಾಮಿಡೀಸ್ combines in the features of Elizabethan theatre, neoclassical theatre of
Italy and France. Then third one, the Irish theatre and the Greek theatre. Very important. Restoration comedy ಅಂದ್ರೇನು, ಚಾರ್ಲ್ಸ್ ಸೆಕೆಂಡ್ ರಿಸ್ಟೋರ್ ದ ಇಂಗ್ಲೆಂಡ್ ಅಲ್ವಾ. ಸೊ 1660 ರಿಸ್ಟೋರ್ ಆಗ್ತಾರೆ, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಚಾರ್ಲ್ಸ್ ಸೆಕೆಂಡ್ ಏನಾಗ್ತಾರೆ, ಚಾರ್ಲ್ಸ್ ದ ಫಸ್ಟ್ ಅಂದ್ರೆ ಏನ್ ಹೇಳ್ತೀವಿ ಅವರ ಅಪ್ಪ, ಅವರ ಎಕ್ಸಿಕ್ಯೂಟ್ ಆದ ತಕ್ಷಣ ಇವರು ಈ ಫ್ಲೆಡ್ ಟು ಫ್ರಾನ್ಸ್. ಅಲ್ಲಿನ ಆರ್ಟ್ ಆ್ಯಂಡ್ ಕಲ್ಚರ್ ಅನ್ನ ತುಂಬಾ ಇನ್ಸ್ಪೈರ್ ಆಗಿದ್ರು. ಸೊ ಹಾಗಾಗಿ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ನಿಯೋ ಕ್ಲಾಸಿಕಲ್ ಥಿಯೇಟರ್ ಆಫ್ ಇಟಲಿ ಅಂಡ್ ಫ್ರಾನ್ಸ್, ಆಸ್ ವೆಲ್ ಆಸ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಎಲಿಜಬೆಥನ್ ಥಿಯೇಟರ್ ಕೂಡ ಹೌದು. ಸೊ ಆನ್ಸರ್ ಏನು 1 and 2 ಇಸ್ ದ ಕರೆಕ್ಟ್ ಆನ್ಸರ್. ರಿಸ್ಟೋರೇಷನ್ ಕಾಮಿಡೀಸ್ ಮೋಸ್ಟ್ ಆಫ್ ದ ಫೀಚರ್ಸ್ ಇನ್ಫ್ಲೂಯೆನ್ಸ್ಡ್ ಫ್ರಮ್ ಎಲಿಜಬೆಥನ್ ಥಿಯೇಟರ್ ಆಸ್ ವೆಲ್ ಆಸ್ ನಿಯೋ ಕ್ಲಾಸಿಕಲ್ ಥಿಯೇಟರ್ ಅಂತ ಹೇಳ್ಬೋದು. ಓಕೆನಾ. ಫಿಫ್ತ್ ಕ್ವೆಶ್ಚನ್ ನೋಡಿ. ಹೂ ಅಮಾಂಗ್ ದ ಫಾಲೋವಿಂಗ್ ಇಂಗ್ಲಿಷ್ ಪೋಯಟ್ಸ್ ಡಿಫೈನ್ಡ್ ಪೋಯೆಟಿಕ್ ಇಮ್ಯಾಜಿನೇಷನ್ ಆಸ್ a repetition in the finite mind of eternal act of creation in the infinite I am. Okay, this is basically while he is explaining primary imagination ಬಗ್ಗೆ ಹೇಳುವಂತ ಟೈಮ್ ಅಲ್ಲಿ ಹೇಳುವಂತಹ ಲೈನ್ ಇದು. ಸೊ who said this line? Actually Coleridge. Coleridge in his famous essay ಯಾವುದು ಬಯೋಗ್ರಾಫಿಯಾ ಲಿಟರೇರಿಯಾದಲ್ಲಿ ತಗೊಂಡಿರುವಂತಹ ಪ್ರೈಮರಿ ಇಮ್ಯಾಜಿನೇಷನ್ ಕಾನ್ಸೆಪ್ಟ್ ಹೇಳುವಂತ ಟೈಮಲ್ಲಿ ಈ ಒಂದು ಲೈನ್ ಅನ್ನ ಹೇಳ್ತಾ ಹೋಗ್ತಾರೆ. ಬಯೋಗ್ರಫಿಯಾ ಲಿಟರೇರಿಯಾ ಪಬ್ಲಿಷ್ಡ್ ಇನ್ ದ ಇಯರ್ 1817. ಓಕೆ. ಸೊ ನೆಕ್ಸ್ಟ್ ಹೋಗೋಣ. ಲಿಟಲ್ ನೆಲ್ ಈಸ್ ಅ ಕ್ಯಾರೆಕ್ಟರ್ ಇನ್ Dickens dash David Copperfield, The Old Curiosity Shop, Bleak House and Great Expectations. Okay, answer is The Old Curiosity Shop. Old Curiosity Shop ಅಲ್ಲಿ ಬೇಸಿಕಲಿ ಲಿಟಲ್ ನೆಲ್ ಅನ್ನೋ ಕ್ಯಾರೆಕ್ಟರ್ ಅನ್ನ ನಾವು ನೋಡ್ಬೋದು. ಇಟ್ ಈಸ್ ಸೀರಿಯಲೈಸ್ಡ್ ಫ್ರಾಮ್ 1840 to 1841 ಆಯ್ತಾ. ಈ ಟೈಮಲ್ಲಿ ಸೀರಿಯಲೈಸ್ ಆಗ್ತಾ ಬರುತ್ತೆ. ಇದು ಬೇಸಿಕಲಿ ಟಾಕಿಂಗ್ ಅಬೌಟ್ ವರ್ಚುವಸ್ ಯಂಗ್ ಗರ್ಲ್ ಹೂ ಲೀವ್ಸ್ ವಿತ್ ಹರ್ ಗ್ರ್ಯಾಂಡ್ ಫಾದರ್ ಆಯ್ತಾ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ದ ಎಂಟೈರ್ ಪ್ಲಾಟ್ ಹೆಂಗೆ ಹೋಗುತ್ತೆ ಅಂದ್ರೆ ಲಿಟಲ್ ನೆಲ್ ಜಸ್ಟ್ ಟು ಫ್ಲೈಟ್ ಮೀನ್ಸ್ ಶಿ ವಾಂಟ್ಸ್ ಟು ಎಸ್ಕೇಪ್ ಫ್ರಾಮ್ ಏನಂತ ಹೇಳ್ತೀವಿ, ಫ್ರಾಮ್ ಡೇನಿಯಲ್ ಕ್ವಿಲಿಪ್ ಇಸ್ ಅ ವಿಲನಸ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಇವ್ರನ್ನ ತಪ್ಪಿಸ್ಕೊಳ್ಳೋದಕ್ಕೆ ಹಿ ಫ್ಲೈಟ್ಸ್ ಅಕ್ರಾಸ್ ದ ಇಂಗ್ಲೆಂಡ್. ಸೊ ಎಂಡ್ ಹೆಂಗಾಗತ್ತೆ ಅಂದ್ರೆ ದ ಡೆತ್ ಆಫ್ ಲಿಟಲ್ ನೆಲ್ ಅನ್ನ ನಾವು ನೋಡ್ಬೋದು ಆಯ್ತಾ. ಸೊ ದಿಸ್ ಇಸ್ ಬೇಸಿಕಲಿ ದ ಸ್ಟೋರಿ ಆಫ್ ದ ಓಲ್ಡ್ ಕ್ಯೂರಿಯಾಸಿಟಿ shop. Next one, seventh one. Everything that man esteems endues a moment or a day's love pleasure drives his love away. Okay, this above quote last line is an example of. Okay, now everything that man esteems endure a moment or a day loves pleasure, days loves pleasure. Okay, drives his love away. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಒಬ್ಬ ಮನುಷ್ಯನಿಗೆ ಪ್ರೀತಿ ಅನ್ನೋದು ಎಷ್ಟು ಪ್ಲೆಜರ್ ಕೊಡುತ್ತೋ ಅದೇ ಪ್ರೀತಿ ಅವ್ರನ್ನ ಏನ್ ಮಾಡುತ್ತೆ, ಡ್ರೈವ್ಸ್ ಹಿಮ್ ಅವೇ ಆಯ್ತಾ. ಅದೇನ್ ಮಾಡುತ್ತೆ, ದೂರ ಇಡ್ತಾ ಹೋಗುತ್ತೆ ಅಥವಾ ದೂರ ಮಾಡುತ್ತೆ ಅನ್ನೋದು ಹೇಳ್ಬೋದು. ಇದು ಎಕ್ಸಾಂಪಲ್ ಆಫ್ ಡ್ಯಾಶ್, ಎಕ್ಸಾಂಪಲ್ ಆಫ್ ಪ್ಯಾರಾಡಾಕ್ಸ್ ಅಂತ ಹೇಳ್ಬೋದು. ಪ್ಯಾರಾಡಾಕ್ಸ್ ಅಂತಂದ್ರೇನು, ಸೆಲ್ಫ್ ಕಾಂಟ್ರಡಿಕ್ಟರಿ ಅಂತ ಹೇಳ್ಬೋದು. ನೋಡಿ ಎರಡು ಹೇಳಿದ್ದಾರೆ ಕರೆಕ್ಟ್ ಅಲ್ವಾ. ಒಂದು ಲವ್ ಪ್ಲೆಜರ್ ಅನ್ನು ಕೊಡುತ್ತೆ, ಇನ್ನೊಂದು ಅವ್ರನ್ನ ದೂರನೂ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಕರೆಕ್ಟ್ ಅಲ್ಲ. ಸೊ ಕಾಂಟ್ರಡಿಕ್ಷನ್ ಬಗ್ಗೆ ನೋಡ್ತಾ ಹೋಗ್ಬೋದು. ಸೆಲ್ಫ್ ಕಾಂಟ್ರಡಿಕ್ಟರಿ ಹೇಳ್ತಾ ಹೋಗ್ತೀವಿ, ಅದನ್ನ ನಾವು ಪ್ಯಾರಾಡಾಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ಅಲ್ಯೂಷನ್ ಅಂದ್ರೆ ಏನು. ಅಲ್ಯೂಷನ್ ಅಂದ್ರೆ ಇಂಡೈರೆಕ್ಟ್ ರೆಫರೆನ್ಸ್ ಟು ಪರ್ಸನ್ ಅಥವಾ ಪ್ಲೇಸ್ ಅಥವಾ ಥಿಂಗ್ಸ್. ಎಕ್ಸಾಂಪಲ್ ನೋಡಿ, ಚಾಕ್ಲೇಟ್ ಆಯ್ತಾ. ಚಾಕ್ಲೇಟ್ ಈಸ್ ಮೈ ಅಕ್ಲೀಸ್ ಹೀಲ್ ಆಯ್ತಾ. ಚಾಕ್ಲೇಟ್ ಈಸ್ ಮೈ ಅಕ್ಲೀಸ್ ಹೀಲ್. ಅಕ್ಲೀಸ್ ಹೀಲ್ ಅಂತಂದ್ರೇನು, ವೀಕ್ನೆಸ್ ಅಂತ ಹೇಳ್ಬೋದು ಆಯ್ತಾ, ವೀಕ್ನೆಸ್. ಸೊ ನನ್ನ ವೀಕ್ನೆಸ್ ಏನು, ಚಾಕ್ಲೇಟ್ ತಿನ್ನೋದು ನನ್ನ ವೀಕ್ನೆಸ್ ಅನ್ನೋದು. ಸೊ ನಾವು ಯಾರಿಗೆ ಇಂಡೈರೆಕ್ಟ್ ರೆಫರೆನ್ಸ್ ಮಾಡಿದ್ವಿ, ಅಕಿಲೀಸಿಗೆ. ಯಾಕಂದ್ರೆ ಅಕಿಲೀಸಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಅಮ್ಮ ಅವರು ಇಮ್ಮಾರ್ಟಲ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಒಂದು ಸೆಕ್ರೆಡ್ ರಿವರ್ ಅಲ್ಲಿ ಅವ್ರು ಡಿಪ್ ಮಾಡ್ತಾರೆ. ಡಿಪ್ ಮಾಡೋ ಟೈಮಲ್ಲಿ ಹೀಲ್ಸ್ ಇದೆಯಲ್ಲ ಅದು ಒದ್ದೆ ಆಗಲ್ಲ, ಎಂಟೈರ್ ಬಾಡಿ ಒದ್ದೆ ಆಗತ್ತೆ, ಬಟ್ ಹೀಲ್ಸ್ ಒದ್ದೆ ಆಗಲ್ಲ. ಸೊ ಅದು ಅವರ ಏನಂತ ಫೇಟಲ್ ವೀಕ್ನೆಸ್. ಅವರು ಈಗ ಫಾರ್ ಎಕ್ಸಾಂಪಲ್ ಯುದ್ಧಕ್ಕೆ ಹೋದ್ರೆ ಅವರ ವೀಕ್ ಪಾಯಿಂಟ್ ಯಾವುದು, ಹೀಲ್ಸ್. ಅಲ್ಲಿಗೆ ಏನಾದ್ರು ಪೆಟ್ಟು ಬಿದ್ದರೆ ಅವ್ರು ಏನಾಗ್ತಾರೆ, ಸತ್ತೋಗ್ತಾರೆ. ಸೊ ಇದನ್ನ ಏನಂತ ಹೇಳ್ತೀವಿ, ಇಂಡೈರೆಕ್ಟ್ ರೆಫರೆನ್ಸ್ ಆಯ್ತಾ. ಇಂಡೈರೆಕ್ಟ್ ರೆಫರೆನ್ಸ್ ಟು ದ ಪರ್ಸನ್, ಪ್ಲೇಸ್, ಥಿಂಗ್ಸ್ ಅನ್ನ ನಾವು ಅಲ್ಯೂಷನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಪಿಲಾನಿಸಮ್ ಅಂತಂದ್ರೇನು. ಪಿಲಾನಿಸಮ್ ಅಂತಂದ್ರೆ
using, okay, using more, sorry, using more words than unnecessary to convey meaning. ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ಇದಕ್ಕೆ ಈಗ ಫ್ರೀ ಗಿಫ್ಟ್ ಆಯ್ತಾ. ಫ್ರೀ ಗಿಫ್ಟ್ ಅಂದ್ರೆ ಏನು? ಆಕ್ಚುಲಿ ಏನು, ಗಿಫ್ಟ್ ಆಲ್ವೇಸ್ ಫ್ರೀ ಅಲ್ವಾ? ಸೊ ಅದು ನಾವು ಫ್ರೀ ಗಿಫ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನು ಹೇಳ್ತೀವಿ? ATM ಮೆಷಿನ್ ಅಂತ ಹೇಳ್ತೀವಿ. ಈಗ ATM ಫುಲ್ ಫಾರ್ಮ್ ಏನು? ಆಟೋಮೇಟೆಡ್ ಟೆಲ್ಲರ್ ಮೆಷಿನ್ ಅಂತ ಹೇಳ್ತೀವಿ. ಆಲ್ರೆಡಿ ಎಕ್ರೋನಿಮಲ್ ಮೆಷಿನ್ ಅಂತ ಇದೆ, ಬಟ್ ಸ್ಟಿಲ್ ನಾವೇನು ಹೇಳ್ತೀವಿ? ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಏನಂತ ಹೇಳ್ತೀವಿ? ಅನ್ನೆಸೆಸರಿ ವರ್ಡ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ ಮೆಷಿನ್ ಅನ್ನೋದು. ಸೊ ದಿಸ್ ಇಸ್ ಪ್ಲೋನಿಸಮ್ ಅಂತ ಹೇಳ್ತೀವಿ. ವಾಟ್ ಡು ಯು ಮೀನ್ ಬೈ ಜ್ಯುಗ್ಮ? ಜ್ಯುಗ್ಮ ಅಂತಂದ್ರೇನು? ಜ್ಯುಗ್ಮ ಅಂತಂದ್ರೆ ಇಲ್ಲಿ ಒನ್ ವರ್ಡ್ modify two other words. One word modify two other words plus tell it in a different way. ಆಯ್ತಾ? ಡಿಫ್ರೆಂಟ್ ವೇ ಅಂತ ಹೇಳ್ಬೋದು. ಎಕ್ಸಾಂಪಲ್ ನೋಡಿ, ನೋಡಿ, she broke his car and his heart. ಅಂದ್ರೆ ಇಲ್ಲಿ ಎರಡು ಈ ನೋಡಿ, ಟು ಒನ್ ವರ್ಡ್ ಅಂದ್ರೆ ಯಾವ್ದು? ಬ್ರೋಕ್. ಆಯ್ತಾ? ಒನ್ ವರ್ಡ್, ಅದು ವರ್ಬ್ ಇರ್ಬೋದು ಅಥವಾ ಅಡ್ಜೆಕ್ಟಿವ್ ಇರ್ಬೋದು. ಅದು ಏನ್ ಮಾಡುತ್ತೆ ಅಂತಂದ್ರೆ ಮಾಡಿಫೈ ಟು ಅದರ್ ವರ್ಡ್ಸ್. ಒಂದು ಏನಂತಂದ್ರೆ ಶಿ ಬ್ರೋಕ್ಸ್, ಇವಳು ಏನ್ ಮಾಡ್ತಾಳೆ? ಶಿ ಡ್ಯಾಮೇಜ್ ಹಿಸ್ ಕಾರ್ ಪ್ಲಸ್ ಅದೇನು ಅವನ ಹಾರ್ಟ್ ಅನ್ನು ಕೂಡ ಡ್ಯಾಮೇಜ್ ಮಾಡಿದಾಳೆ ಅನ್ನೋ ಅರ್ಥ ಕೊಡುತ್ತೆ. ಅಂಡರ್ಸ್ಟ್ಯಾಂಡ್? ಎರಡು ಏನಂತ ಹೇಳ್ತೀವಿ? ಮಾಡಿಫೈ ಮಾಡ್ತಾ ಹೋಗುತ್ತೆ ಆ ಟು ಅದರ್ ವರ್ಡ್ಸ್ ಅನ್ನ, ಅಂಡ್ ಇಟ್ ಅಪ್ಲೈಸ್ ಟು ಈಚ್ ಇನ್ ಡಿಫ್ರೆಂಟ್ ವೇ ಅಂತ ಹೇಳ್ಬೋದು. ಆಯ್ತಾ? ಇನ್ನೊಂದು ಹೇಳ್ತೀನಿ ನೋಡಿ, ಆನ್ ಹಿಸ್ ಫಿಶಿಂಗ್ ಟ್ರಿಪ್ he caught 3 trout and a cold. ಆಯ್ತಾ? ಅಂದ್ರೆ ಅವ್ರು ಹೇಳ್ತಾರೆ he caught ಅಂದ್ರೆ he catches fish as well as he catches fever ಅಥವಾ cold ಅಥವಾ illness. ಅದು ಎರಡು ತರ ಆ ತರನು ಬರುತ್ತೆ. ಆಯ್ತಾ? ಸೊ ಇದನ್ನ ನಾವು ಏನಂತ ಹೇಳ್ತೀವಿ? ಜ್ಯುಗ್ಮ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್? ಇಟ್ಸ್ ವೆರಿ ಇಂಪಾರ್ಟೆಂಟ್. ಫಿಗರ್ ಆಫ್ ಸ್ಪೀಚ್ ಬಗ್ಗೆ ಕೇಳ್ತಾರೆ ಒಂದು ಕ್ವೆಶನ್ಸ್ ಅನ್ನ, ಯು ಮಸ್ಟ್ ನೋ ಅಬೌಟ್ ದಟ್. ನೆಕ್ಸ್ಟ್ ನೋಡಿ, ದ ಫ್ರೇಸ್ ಡಾರ್ಕ್ ಸೆಟಾನಿಕ್ ಮಿಲ್ಸ್ has become the most famous description of the force at the center of the industrial revolution. The phrase was used by dark satanic mills ಅನ್ನೋದನ್ನ ಫಸ್ಟ್ ಯೂಸ್ ಮಾಡಿದ್ಯಾರು? ಬೇಸಿಕಲಿ ಯೂಸ್ಡ್ ಬೈ ವಿಲಿಯಂ ಬ್ಲೇಕ್ ಇನ್ ಹಿಸ್ ಫೇಮಸ್ ಏನಂತ ಹೇಳ್ತೀವಿ? ಎಪಿಕ್ ಪೋಯಮ್ ಪ್ರಿಫೇಸ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ದ ಎಪಿಕ್ ಪೋಯಮ್ ಯಾವುದು? ಮಿಲ್ಟನ್, ಎ ಪೋಯಮ್ ಇನ್ 2 books which was written around 1804 ಅಂತ ಹೇಳ್ಬೋದು. ಟುಡೇ ಇಟ್ ಇಸ್ ಫೇಮಸ್ ಆಸ್ ಜೆರುಸಲೇಮ್. ಆಯ್ತಾ? ಫಸ್ಟ್ ಅದ್ರ ಹೆಸರೇನು? ಏನು ಮಿಲ್ಟನ್ ಅ ಪೋಯಮ್ ಇನ್ 2 weeks. ಬಟ್ ಈಗ ಅದು ಯಾವ ತರ ಆ ಪೋಯಮ್ ಫೇಮಸ್ ಆಗಿದೆ ಅಂದ್ರೆ ಜೆರುಸಲೇಮ್ ಅಂತ ಫೇಮಸ್ ಆಗಿದೆ. ನೆಕ್ಸ್ಟ್ 9th one, 5 miles meandering with a mazy motion through wood and dale the sacred river ran. Where does this sacred river directly run to? Directly run to a lifeless ocean. ಇದು ಆಕ್ಚುಲಿ ಏನ್ ಗೊತ್ತಾ? ಇದು ಎರಡೂ ಸರಿನೇ. ಆಕ್ಚುಲಿ ಲೈಫ್ಲೆಸ್ ಓಷನ್ ಕರೆಕ್ಟೇ, ದ ಕ್ಯಾರವನ್ಸ್ ಮೆಜರ್ಲೆಸ್ ಇಸ್ ಆಲ್ಸೋ ಕರೆಕ್ಟ್. ಯಾಕೆಂದ್ರೆ ಪೋಯಮ್ ಹೆಂಗಾಗುತ್ತೆ? 5 miles meandering with a mazy motion through wood and dale the sacred river ran, then reached. ನೆಕ್ಸ್ಟ್ ಕಂಟಿನ್ಯೂ ಏನಾಗುತ್ತೆ ಅಂದ್ರೆ then reached the caverns measureless to man and sank in tumult to a lifeless ಓಷಿಯನ್ ಅಂತ ಹೇಳ್ತೀವಿ. ಅಂದ್ರೆ ಫಸ್ಟ್ ಏನಾಗುತ್ತೆ ಅಂದ್ರೆ ಈ ಸೆಕ್ರೆಡ್ ರಿವರ್ ಯಾವುದು? ಆಲ್ಫ್. ಆಯ್ತಾ? ಈ ರಿವರ್ ಏನಾಗುತ್ತೆ? ಫಸ್ಟ್ ಎಲ್ಲಿ ರೀಚ್ ಆಗುತ್ತೆ ಅಂದ್ರೆ ಕ್ಯಾವರನ್ಸ್ ಮೆಜರ್ಲೆಸ್. ಅಂದ್ರೆ ಏನಂತ ಹೇಳ್ತೀವಿ? ಒಬ್ಬ ಮನುಷ್ಯನಿಗೆ ಆಗದಂತಹ ಗುಹೆ ಅಂತ ಹೇಳ್ಬೋದು, ಅಲ್ಲಿಗೆ ತಲುಪುತ್ತೆ. ನಂತರ ಫೈನಲ್ ಡೆಸ್ಟಿನೇಷನ್ ಯಾವುದು? ಲೈಫ್ಲೆಸ್ ಓಷಿಯನ್. ಅದು ಫೈನಲ್ ಡೆಸ್ಟಿನೇಷನ್. UGC ಪ್ರಕಾರ, ಅವರ ಆನ್ಸರ್ ಕೀ ಪ್ರಕಾರ ಲೈಫ್ಲೆಸ್ ಓಷಿಯನ್. ಯಾಕಂದ್ರೆ ಫೈನಲ್ ಡೆಸ್ಟಿನೇಷನ್ ಕೇಳೋದ ರೀತಿಯಲ್ಲಿ ಕೇಳಿದ್ದಾರೆ. ಎರಡು ಆನ್ಸರ್ ಕರೆಕ್ಟೇ, ಬಟ್ ಅಂದ್ರೆ ಫೈನಲ್ ಡೆಸ್ಟಿನೇಷನ್ ಅಂತಂದ್ರೆ ಲೈಫ್ಲೆಸ್ ಓಷನ್ ಇಸ್ ಕರೆಕ್ಟ್. ಆಯ್ತಾ? ಲಾಸ್ಟ್ ಕ್ವೆಶ್ಚನ್
Which poem by Shelley bears the alternative title The Spirit of Solitude? Okay, which poem by Shelley bears the alternative title The Spirit of Solitude? Very important and very easy. Alastor. Alastor written in 1815 and published ಆಗಿದ್ದು ಯಾವಾಗ 1816 ಅಲ್ಲಿ. Understand? So you must know about this. Okay, so this is my Telegram channel. Already ನಾನು ಎಲ್ಲ PDF ನ ಇಲ್ಲಿ ಶೇರ್ ಮಾಡಿದ್ದೀನಿ and ಅದನ್ನ ಡೌನ್ಲೋಡ್ ಮಾಡಿಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡಿ PYQ ಅನ್ನ. ಓಕೆ, ಸೊ ದೆನ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆಸ್ ವೆಲ್ ಆಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ಸೀರೀಸ್ ನಾನು ಹೇಳಿದಲ್ಲ ಅಂಟಿಲ್ ದ ಎಕ್ಸಾಮ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.